ಸದಸ್ಯರಿಗೂ ಕೂಡ ಗೊತ್ತಿದೆ. ಸುವರ್ಣಸೌಧ ಇರ್ಬೋದು, ವಿಧಾನಸೌಧದಲ್ಲಿ ತಂದಿರತಕ್ಕಂಥದ್ದು. ಅದಕ್ಕೆ ಹೊಸ ಸ್ಪಷ್ಟವಾದಂಥ ಚಿತ್ರವನ್ನು ರೂಪಿಸ್ತಕ್ಕಂಥ ರೀತಿಯಲ್ಲಿ ಮತ್ತು ಈ ಯಾವುದೇ ಪೀಳಿಗೆಯಲ್ಲೂ ಕೂಡ ಅದನ್ನು ನೋಡುವಂಥ ಅವಕಾಶವನ್ನು ಮಾಡ್ತಕ್ಕಂಥದ್ರ ಜೊತೆಗೆ ಈ ಪುಸ್ತಕ ಮೇಳವನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಪ್ರಚಾರ ಆಗಿದೆ. ಹಳ್ಳಿನಲ್ಲೂ ಕೂಡ ಪ್ರಚಾರ ಆಗಿರ್ತಕ್ಕಂಥದ್ದು. ಪುಸ್ತಕ ಮೇಳಕ್ಕೆ ನಾವು ಹೋಗಬೇಕು, ಬರಬೇಕು, ನೋಡಬೇಕು ಅಂತಕ್ಕಂಥ ರೀತಿಯಲ್ಲಿ ಜನ ಡಿಮಾಂಡ್ ಇರೋವಂಥ ಮಟ್ಟಕ್ಕೆ ಮಾಡಿದ್ದೀರಿ. ವಿಧಾನಸೌಧ ಅಂದರೆ ವಿಧಾನಸೌಧಕ್ಕೆ ಅಂದರೆ ಕಾನೂನು ಮಾಡೋದಕ್ಕೋಸ್ಕರ ಇತ್ತು. ಆದರೆ ಇವತ್ತು ಅದು ಸಾರ್ವಜನಿಕವಾಗಿ ತೆರೆದಿಡ್ತಕ್ಕಂಥ ಕೆಲಸವನ್ನು ನಿಮ್ಮ ಪುಸ್ತಕದ ಮೇಳದ ಮುಖೇನ ಮಾಡಿದರೆ ಅದಕ್ಕೆ ನಿಮಗೆ ಧನ್ಯವಾದವನ್ನು ಅರ್ಪಿಸೋದಕ್ಕೆ ನಾನು ಇಚ್ಛೆಪಡ್ತೀನಿ ಅಧ್ಯಕ್ಷ. ಮತ್ತು ಈಗ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ, ದಾಖಲೆ ಪುಟಗಳನ್ನು ಸೇರಿದೆ. ಅದರಲ್ಲಿ ನಾನು ಎಲ್ಲದೂ ಕೂಡ ಓದಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೆಲವೇ ಪದಗಳನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಮಾದರಿ ಅಭಿವೃದ್ಧಿ ಎಂದರೆ ಜನಕೇಂದ್ರಿತ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಡಳಿತವನ್ನು ರೂಪಿಸುವುದು ಎಂದರ್ಥ. ಹಸಿರು ಇಂದಿರ, ಮಹಿಳಾ ಸಬಲೀಕರಣ ಮುಂತಾದವುಗಳು ಇದರಲ್ಲಿ ಸೇರುತ್ತವೆ. ಕರ್ನಾಟಕದ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾನಿಲಯಗಳು ಅಧ್ಯಯನ ಮಾಡುತ್ತಾ ಇದ್ದಾವೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಕ್ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಎಂದು ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್ ಅಂತ ಹೇಳಿ ಈ ಮಾದರಿಯನ್ನು ವ್ಯಾಖ್ಯಾನಿಸಿದೆ. ಈ ಪ್ರಮೇಯದ ಕುರಿತು ತಿಳಿಕೊಳ್ಳಲು ವಿಶ್ವಸಂಸ್ಥೆಯ ಮುಖ್ಯಸ್ಥರೇ ರಾಜ್ಯಕ್ಕೆ ಬಂದು ನಮ್ಮ ಯೋಜನೆಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಬಹುಶಃ ರಾಜ್ಯಪಾಲರ ಈ ಭಾಷಣದಲ್ಲಿ ಈ ಮಾತು ಉಲ್ಲೇಖ ಆದಮೇಲೆ ಬಹುಶಃ ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಕೊಡತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಇದರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಕರ್ನಾಟಕದ ಮಾದರಿ ಅಂದರೆ ಜನಕೇಂದ್ರಿತವಾಗಿರ್ತಕ್ಕಂಥ ಆರ್ಥಿಕ, ಸಾಮಾಜಿಕ ಆಡಳಿತ ಅಂತಕ್ಕಂಥ ಹೇಳುವಂಥ ಸಂದರ್ಭದಲ್ಲಿ ನಾವು ಭಾಳ ಮುಖ್ಯವಾಗಿ ಚುನಾವಣಾ ಪೂರ್ವದಲ್ಲಿ ನಾವು ಕೆಲವು ಪ್ರಣಾಳಿಕೆ ಮುಖೇನ ಜನಗಳ ಮುಂದೆ ಹೋದ್ವಿ. ಅನೇಕ ರೀತಿಯಾದಂಥ ಎಲ್ಲ ಪಕ್ಷಗಳು ಕೂಡ ಕೊಡ್ತಕ್ಕಂಥ ರೀತಿಯಲ್ಲಿ ಅದನ್ನು ತಮ್ಮ ಪ್ರಣಾಳಿಕೆಯನ್ನು ಪ್ರಕಟಿಸಬೇಕಾದಾಗ ಆ ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ವಿ. ಆ ಗ್ಯಾರಂಟಿಗಳು ಅಂತಂದ್ರೆ 5 ಗ್ಯಾರಂಟಿಗಳು ಯಾವುದು ಅಂತಕ್ಕಂಥದ್ದನ್ನು ಮತ್ತೆ ವಿವರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಗ್ಯಾರಂಟಿಗಳಿಗೆ ಜನ ಮಾನ್ಯತೆ ಕೊಟ್ಟು 140 ಜನರ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಆ ಗ್ಯಾರಂಟಿಗಳನ್ನು ಅದು 5 ವರ್ಷದಲ್ಲಿ ನಾವು ಒಂದಾದಮೇಲೆ ಒಂದು ತಗೋಬೋದಾಯಿತು. ಆ ಥರ ಮಾಡಲಿಲ್ಲ. ಸಚಿವ ಸಂಪುಟ ಆದ ತಕ್ಷಣವೇ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಅದನ್ನು ಭಾಳ ಮುಖ್ಯವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅದು ಇತಿಹಾಸ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕಾಗ್ತದೆ. ಈಗ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ವ್ಯಾಖ್ಯಾನಗಳಾಗ್ತಾಯಿದೆ, ಚರ್ಚೆಗಳಾಗ್ತಾಯಿದೆ. ಇವತ್ತು ಅದು ಸರಿಯೇ ತಪ್ಪೇ ಅಂತಕ್ಕಂಥದ್ದು ಜೊತೆಗೆ ಅನೇಕ ರೀತಿಯಾದಂಥ ಅದು ಎಲ್ಲ ಒಂದು ಕಡೆಗೆ ಅಭಿವೃದ್ಧಿಗೆ ಕುಂಠಿತ ಆಗಿದೆ ಅಂತಕ್ಕಂಥ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಯಲ್ಲೂ ಕೂಡ ಇದು ಕೇವಲ ನಮ್ಮ ಸರ್ಕಾರನೇ ಅಲ್ಲ, ಅನೇಕ ಸರ್ಕಾರಗಳು ಇವತ್ತು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಈ ರೀತಿಯಾದಂಥ ಘೋಷಣೆಗಳನ್ನು ಮಾಡಿರ್ತಕ್ಕಂಥದ್ದು. ಅದು ಎಲ್ಲಿವರೆಗೂ ಹೋಗಿದೆ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಲನ್ನು ಕೂಡ ಹತ್ತಿದೆ. ಅಲ್ಲಿ ಚರ್ಚೆ ಆಗ್ತಕ್ಕಂಥ ಮಟ್ಟಕ್ಕೆ ಹೋಗಿದೆ. ಅದೇನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಬೇರೆ. ಆದರೆ ಇಲ್ಲಿ ಪ್ರಾಮಾಣಿಕವಾಗಿ ನಾವು ಕೊಟ್ಟಂಥ ಗ್ಯಾರಂಟಿಗಳನ್ನು, ಇಟ್ಟಂಥ ದಿಟ್ಟ ಹೆಜ್ಜೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಯಾವ ಮಧ್ಯವರ್ತಿಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಜನರಿಗೆ ನೇರವಾಗಿ ತಲುಪಿಸತಕ್ಕಂಥ ಕೆಲಸ ಆಯಿತು. ಇಲ್ಲಿವರೆಗೂ ಸುಮಾರು 70,000 ಕೋಟಿಗೂ ಹೆಚ್ಚು ಹಣ ಖರ್ಚಾಗಿರ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಇವತ್ತು ರಾಜ್ಯಪಾಲರು ವ್ಯಾಖ್ಯಾನ ಮಾಡಬೇಕಾದಾಗ ಜನಕೇಂದ್ರಿತ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸಬೇಕಾದಾಗ ಇದೊಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಅದರ ಜೊತೆಲೇ ಅಧ್ಯಕ್ಷರೇ, ಈಗ ನಮ್ಮ
ಶಿಕ್ಷಣಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಅಪಾರವಾದಂಥ ಒತ್ತು ಕೊಟ್ಟಿರ್ತದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದರಲ್ಲಿ ಭಾಳ ಮುಖ್ಯವಾಗಿ ಅಂದರೆ 522 KPS ಶಾಲೆಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗ್ತಿದೆ. ರಾಜ್ಯದ 1953 ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಿ ನರ್ಸರಿ ಶಾಲೆಗಳನ್ನು ತೆರೆಯಲಾಗಿದೆ. ಇದಷ್ಟೇ ಅಲ್ಲದೆ ಮಕ್ಕಳಿಗೆ ರಜಾ ದಿನಗಳನ್ನು ಹೊರತುಪಡಿಸಿ ವಾರದ ಎಲ್ಲ ದಿನಗಳನ್ನು ಕೂಡ ಸರ್ಕಾರ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸೇರಿ ಮೊಟ್ಟೆಯನ್ನು ಕೂಡ ನೀಡ್ತಾ ಇದೆ. ಅದ್ರ ಜೊತೆಗೆ ಒಂದು ಬಿಟ್ಟೋಗಿದೆ. ಇವತ್ತು ಮುದ್ದೇನಹಳ್ಳಿ ಇರ್ತಕ್ಕಂಥ ಸತ್ಯಸಾಯಿ ಸಂಸ್ಥೆಯವರು ಕೂಡ ಇವತ್ತು 55 ಲಕ್ಷ ಮಕ್ಕಳಿಗೂ ಕೂಡ ಇವತ್ತು ಪ್ರೋಟೀನ್ ಮಿಲ್ಕನ್ನು ಪ್ರೋಟೀನ್ ಅಂದರೆ ಸಾಯಿ ಶೂರ್ ಪ್ರೋಟೀನ್ ಮಾಲ್ಟ್ ಮಿಕ್ಸ್ ಅಂತಕ್ಕಂಥದ್ದನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅದು ಇದರಲ್ಲಿ ಬಿಟ್ಟೋಗಿದೆ. ಅವ್ರಿಗೂ ಕೂಡ ಇವತ್ತು ನಾವು ನೆನೆಸಬೇಕಾಗ್ತದೆ. ಮತ್ತು ಅಧ್ಯಕ್ಷರೇ, ಈಗ ರಾಜ್ಯದ ಇಷ್ಟೆಲ್ಲ ಇಂಥ ಕಾರ್ಯಕ್ರಮಗಳನ್ನ ಹಾಕಿ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡಿದಂಥ ಹಿನ್ನೆಲೆಯಲ್ಲೂ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಕ್ಕಂಥ 9 ವಿಶ್ವವಿದ್ಯಾಲಯ ಮಾತಾಡ ಜಯಚಂದ್ರ ಈಗ ಚರ್ಚೆ ಇಲ್ಲ 9 ವಿಶ್ವವಿದ್ಯಾಲಯ ಜಯಚಂದ್ರ ಅವರ ಜಾಣೆ ಮರೆವು ಜಾಣ ಕುರುಡು. ನೀವು ಶಾಲೆಗಳನ್ನ ಪ್ರಾರಂಭ ಮಾಡಿದಿರಿ ಅನ್ನೋದು ನಾನು ಸ್ವಾಗತಿಸ್ತೇನೆ. ಹಂಗೆ 9 ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡ್ತಾ ಇದ್ರಿ ಅನ್ನೋದನ್ನ ಬೆಳಚಲ್ಲಿ ನಿಮ್ಮಂತವ್ರ ಬಾಯಿಲ್ಲ ಬರ್ಲಿಲ್ಲ ಅಂತಂದ್ರೆ ಇನ್ ಬಾಲಕೃಷ್ಣ ನಿರೀಕ್ಷೆ ಮಾಡ್ಲಿಕ್ಕೆ ಆಗುತ್ತೆ. ನೀವೇ ಹೇಳ್ಬೇಕದನ್ನ ಬಾಲಣ್ಣ ಹೇಳಕ್ ಸಾಧ್ಯ ಇಲ್ಲ. ನೀವು ಹೇಳ್ಬೇಕಾದ್ರೆ ನಾನು ಕೂಡ ಶಿಕ್ಷಣ ಸಚಿವನಾಗಿದ್ದೆ. ಒಂದು ವಿಶ್ವವಿದ್ಯಾಲಯ ಕೂಡ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ನಡೀತಾ ಇರ್ತಕ್ಕಂಥ ಅನೇಕ ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ. ಅಲ್ಲ ಸರ್, ನೀವು ಈ ಸದನದಲ್ಲಿ ಹಿರಿಯ ಶಾಸಕರು, ನೀವು ಇಲ್ಲ ಹೇಳ್ತೀವಿ, ನಿಮ್ಮ ಕೈಯಲ್ಲಿ ಈ ಗವರ್ನರ್ ಮಾತಾಡ್ಬೇಕಾದ್ರೆ ಹೇಳ್ರಿ, ಅವ್ರು ಹೇಳೋದ್ ಕೇಳ್ಕೊಳ್ರಪ್ಪ. ಹೇಳ್ತಿದ್ದೀರಪ್ಪ, ಅವ್ರು ಹೇಳಿದ್ರಲ್ಲ, ನಿಮ್ಮಲ್ಲಿ KPSC ಶಾಲೆಗಳನ್ನ ಹೊಸ KPSC ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿದ್ರೆ, ನನ್ನ ಕ್ಷೇತ್ರದಲ್ಲಿ ಹಿಂದೆ ಸರ್ಕಾರ ಕೊಟ್ಟಂತ ಅನುದಾನವನ್ನೇ ವಾಪಸ್ ತಗೊಂಡು 2 ವರ್ಷ ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿ ಓದಂತವ್ರು ಇಲ್ಲಿವರೆಗೂ ಹಣ ಕೊಟ್ಟಿಲ್ಲ. ತಗೊಂಡೋಗ್ಬಿಟ್ರು. ನೀವು ಈಗ ಸರ್ಕಾರದಲ್ಲಿ ಈಗ ಒಳ್ಳೆ ಕೆಲಸಕ್ಕೆ ನಮ್ಮ ಎಲ್ಲರ ಸಹಕಾರ ಇದೆ. ನೀವು ಹಿಂದಿನ ಪಾಲಿಸಿ ಸರಿ ಇಲ್ಲ ಅಂತ ನಾವು ಕ್ಲೋಸ್ ಮಾಡ್ತಾ ಇದೀವಿ. ಅದಕ್ಕೆ ಯಾಕೆ ಅವರು ಅಪೋಸ್ ಮಾಡ್ತಾರೆ? ಅಧ್ಯಕ್ಷರೇ, ಈಗ ರಾಜ್ಯಪಾಲರು ಒಂದು ಮಾತನ್ನ ಹೇಳ್ತಾರೆ. ಸರ್ಕಾರವು ಇತ್ತೀಚೆಗೆ ತಾನೇ ಜಾಗತಿಕ ಹೂಡಿಕೆದಾರರ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ವಿಶ್ವದ 19 ಪ್ರಮುಖ ದೇಶಗಳಲ್ಲಿ ಈ ಸಮ್ಮೇಳನದಲ್ಲಿ ಭಾಗವಹಿಸಿದವು. ಈ ಸಮ್ಮೇಳನವು ಇಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೂಡಿಕೆಯಲ್ಲಿ ಹೊಸ ದಾಖಲೆಯನ್ನು ಬರೆದಿದೆ. 10.72 ಲಕ್ಷ ಕೋಟಿಗಳಷ್ಟು ಹೂಡಿಕೆ ಮಾಡಲು ಒಡಂಬಡಿಕೆಗಳಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನು ಹೇಳೋದ್ರ ಜೊತೆಗೆ ಒಂದು ಕಡೆಗೆ ಜನಾಧಾರಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಅವರನ್ನು ಅನುಷ್ಠಾನ ಮಾಡೋದ್ರ ಜೊತೆಗೆ ಇವತ್ತು ಕರ್ನಾಟಕದ ಆರ್ಥಿಕತೆಯನ್ನು $1 ಟ್ರಿಲಿಯನ್ ಆರ್ಥಿಕತೆಯನ್ನು ರೂಪಿಸಲು ಸಮಗ್ರ ಮತ್ತು ಸಮರ್ಥ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಅದು ಹೇಳಿದ್ದಾರೆ. ಅದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಬಹುಶಃ ಒಂದು ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ನಾವು ಇಷ್ಟೊಂದು $1 ಟ್ರಿಲಿಯನ್ ಆ ಬಜೆಟನ್ನು ಕೊಡಬೇಕಾದಾಗ ಭಾಳ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ, ತೋಟಗಾರಿಕೆ ಹೆಚ್ಚು ಇರತಕ್ಕಂಥದ್ದು. ಇಡೀ ದೇಶದಲ್ಲಿ ಹೆಚ್ಚು ತೋಟಗಾರಿಕೆ ಪ್ರದೇಶ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಇವತ್ತು ಯಾವ ರೀತಿಯಾಗಿ ನಮ್ಮ ರೈತರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಬೇಕಾದಾಗ ಸುಸ್ಥಿರವಾಗಿರ್ತಕ್ಕಂಥ ಕೃಷಿ ಅಭಿವೃದ್ಧಿಯ ಮೂಲಕ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾಗಿದೆ. ಸುಸ್ಥಿರ ಕೃಷಿ ಅಭಿವೃದ್ಧಿ
ಕೃಷಿಯ ವಿಧಾನವನ್ನು ಉಲ್ಲೇಖಿಸುತ್ತದೆ. ಅದು ಭೂಮಿಯ ದೀರ್ಘಾವಧಿಯ ಆರೋಗ್ಯ ಮತ್ತು ಉತ್ಪಾದಕತೆಯ ಆದ್ಯತೆಯನ್ನು ನೀಡುತ್ತದೆ. ಜೊತೆಗೆ ಒಳಗೊಂಡಿರುವ ಜನರು ಮತ್ತು ಸಮುದಾಯಗಳ ಯೋಗಕ್ಷೇಮಕ್ಕೆ ರೈತರು, MSME ಮತ್ತು ಸ್ಥಳೀಯ ಸಮುದಾಯದ ಸುಧಾರಿತ ಆದಾಯ, ಯೋಗಕ್ಷೇಮ, ಜೀವನೋಪಾಯಗಳನ್ನು ಕೂಡ ಹೆಚ್ಚಿಸುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಾನು ಹಿಂದೆ ಕೃಷಿ ಸಚಿವನಾಗಿದ್ದಾಗ ಸುಮಾರು 25 ವರ್ಷದ ಹಿಂದೆ ನಾನು ಇದಕ್ಕೆ ಹೆಚ್ಚು ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಫುಡ್ ಪಾರ್ಕ್ಸನ್ನು ತೆಗಿಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವು ಇಟ್ಟಾಗ ಸರ್ಕಾರ ಒಪ್ಪಿ ಆ 6 ಫುಡ್ ಪಾರ್ಕ್ಸನ್ನು ಪ್ರಾರಂಭ ಮಾಡಿದ್ವಿ. ಒಂದು ಆನೇಕಲ್ಲು, ಒಂದು ಹಿರಿಯೂರು, ಒಂದು ಜೇವರ್ಗಿ, ಒಂದು ಮಂಡ್ಯ, ಈ ರೀತಿಯಾಗಿ 6 ಕಡೆಯನ್ನು ಮಾಡಿದ್ವಿ. ಇವತ್ತು ಆ ಫುಡ್ ಪಾರ್ಕಲ್ಲಿ ಏನಾಗಿದೆ ಅಂದರೆ, ಇವತ್ತು ನಾನು ಹಿರಿಯೂರಲ್ಲಿ ಇರ್ತಕ್ಕಂಥ ಫುಡ್ ಪಾರ್ಕನ್ನು ಕೂಡ ಈಗ ನಾನು ಮೊನ್ನೆ ಹೋಗಿ ನಾನು ನೋಡಿ ಬಂದೆ. ಬಹುಶಃ ನಾವು ಯಾರೂ ಕೂಡ ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವ ರೀತಿಯ ಮೂಲಭೂತ ಸೌಕರ್ಯಗಳು ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲಿಸುವಂಥ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳಾಗಿದೆ. ಅದಾಗಿರತಕ್ಕಂಥದ್ದು ಯಾವರಿಂದ ಅಂತ ಹೇಳಿದ್ರೆ ಅದು ಸರ್ಕಾರದ ಜೊತೆಗೆ ಇವತ್ತು ಖಾಸಗಿಯವರು ಕೂಡ ಭಾಗಿತ್ವ ಇರತಕ್ಕಂಥ ಹಿನ್ನೆಲೆ, ಖಾಸಗಿಯವರು ಕೂಡ ಇವತ್ತು ಜೊತೆಗೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟು ಒಳ್ಳೆಯದಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿದ್ದಾರೆ. ಅದು ಎಲ್ಲ ಒಂದು ಕಡೆಗೆ ಇವತ್ತು ಅದು ಪೂರ್ಣ ಪ್ರಮಾಣದ ಪ್ರಯೋಜನ ಆಗ್ತಾ ಇಲ್ಲ. ಪೂರ್ಣ ಪ್ರಮಾಣದ ಪ್ರಯೋಜನ ಆಗಬೇಕಾದಾಗ ಅದಕ್ಕೆ ಸರ್ಕಾರ ಇವತ್ತು ಭಾರತ ಸರ್ಕಾರನೂ ಕೂಡ ಇವತ್ತು ಆ ದಿಸೆಯಲ್ಲಿ ಚಿಂತೆ ಮಾಡ್ತಾ ಇರಬೇಕಾದಾಗ ಮೊನ್ನೆ ಬಜೆಟ್ನಲ್ಲೂ ಕೂಡ ಹೇಳಿದ್ದಾರೆ. ಆ ಬಜೆಟ್ನಲ್ಲೂ ಕೂಡ ಆ ಮಾತಿನ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಸಹಾಯವನ್ನು ಕೂಡ ಪಡೆದು ಅದಕ್ಕೆ ನಾವು ಮುಂದೆ ಹೋಗ್ತಕ್ಕಂಥ ಅದಕ್ಕೆ ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಆ ಫುಡ್ ಪಾರ್ಕ್ಸ್ ಏನು ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲೇ ಅಧಿಕಾರಿಗಳಿಲ್ಲ, ಇಲ್ಲೇ ಮಂತ್ರಿಗಳಿಲ್ಲ, ಕೇವಲ ಇಬ್ಬರು ಮಂತ್ರಿಗಳದಾರ. ಯಾವ ಪುರುಷಾರ್ಥಕ್ಕೆ ಅಧಿವೇಶನ ನಡೆಸೋದು? ಇಷ್ಟು ಖರ್ಚು ಮಾಡಿ ಯಾವ ಪುರುಷಾರ್ಥಕ್ಕೆ ಅಧಿವೇಶನ ನಡೆಸೋದು? ಕರೆಸ್ತು CPP ಎಲ್ಲಿದೆ ನೋಡಪ್ಪ, ಹೇಳಿ. ಆ ಫುಡ್ ಪಾರ್ಕ್ಸ್ ಕೂಡ ಇವತ್ತು ಭಾರತ ಸರ್ಕಾರವು ಕೂಡ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಬಾರ್ಡಿನ ಫೈನಾನ್ಸಸ್, ನಬಾರ್ಡ್ನವರು ಕೂಡ ಫೈನಾನ್ಸನ್ನು ಕೊಡ್ತಾರೆ. ನಬಾರ್ಡ್ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಅರ್ಥವಾಗಿರ್ತಕ್ಕಂಥದ್ದು ಅಂದರೆ ಅವರು ಎಷ್ಟು ಪ್ರಮಾಣದಲ್ಲಾದರೂ ಕೂಡ ಫುಡ್ ಪಾರ್ಕ್ಸಿಗೆ ಕೊಡೋದಕ್ಕೆ ಹಣವನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರನೂ ಕೂಡ ಅವ್ರ ಜೊತೆಗೂಡಿ ಆ ನಬಾರ್ಡ್ ಜೊತೆಗೂಡಿ ಇವತ್ತಿಗೆ ಅವರಿಗೆ ಅವ್ರದ್ದೇ ಆದಂಥ ಈಕ್ವಿಟಿ ಪಾರ್ಟಿಸಿಪೇಷನ್ ಕೂಡ ಕೊಟ್ಟಂಥ ಸಂದರ್ಭದಲ್ಲಿ ಈ ಪಾರ್ಕ್ಸ್ಗಳನ್ನು ರಿವೈವ್ ಮಾಡಿದರೆ ನಾವು $1 ಟ್ರಿಲಿಯನ್ $1 ಟ್ರಿಲಿಯನ್ ನಮಗೆ ಒಂದು ಮಾನದಂಡ. ಆ ಮಾನದಂಡವನ್ನು ನಾವು ಮೀರಬೇಕಾದಾಗ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಭಾರತ ಸರ್ಕಾರದ ಜೊತೆಗೂಡಿ ಇವತ್ತು ಫುಡ್ ಪಾರ್ಕ್ಸ್ನ ನಬಾರ್ಡಿನ ಸಹಾಯದಿಂದ ಅದನ್ನು ತಮ್ಮದೇ ಆದಂಥ ಪಾರ್ಟಿಸಿಪೇಷನ್ ಕೊಟ್ಟು ಅದು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡತಕ್ಕಂಥದ್ದು ಭಾಳ ಉತ್ತಮವಾಗಿರ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಈಗ ಈ ಸಂದರ್ಭದಲ್ಲಿ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈಗ ನಾವು $1 ಟ್ರಿಲಿಯನ್ ಆಗಬೇಕಾದಾಗ ನಮ್ಮ ಆಂತರಿಕವಾದಂಥ ಶಕ್ತಿ ಏನಿದೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗಿರ್ತಕ್ಕಂಥ ವಿಚಾರ ಅಧ್ಯಕ್ಷರೇ. ನಾನು ಅದನ್ನು ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ರಾಜ್ಯದ ಮುಂದೆ ಇರತಕ್ಕಂಥ ಒಂದು ಸವಾಲು ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ $5 ಟ್ರಿಲಿಯನ್ ಹೋಗಬೇಕು ಅಂತ ಹೇಳ್ತೀವಿ ಯೋಚನೆ ಮಾಡಿರುವಂಥ ಸಂದರ್ಭದಲ್ಲಿ ಸರಿಸಮಾನವಾಗಿ ರಾಜ್ಯಗಳು ಕೂಡ $1 ಟ್ರಿಲಿಯನ್ ಅಚೀವ್ ಮಾಡಬೇಕಾದಾಗ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಆ $1 ಟ್ರಿಲಿಯನ್ ಮಾಡಬೇಕಾದಾಗ ನಾವು ಮಹಾರಾಷ್ಟ್ರದ ನಂತರ 2ನೇ ರಾಜ್ಯವಾಗಿ ಅತ್ಯಂತ ಹೆಚ್ಚಿನ ಸಂಪನ್ಮೂಲವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತೇವೆ. ಆದರೆ ಎಲ್ಲ ಒಂದು ಕಡೆಗೆ ನಾವು ನಿರೀಕ್ಷಿಸದ ರೀತಿಯಲ್ಲಿ ಇವತ್ತು ಸಂಪನ್ಮೂಲ ರಾಜ್ಯಕ್ಕೆ ಹರಿದು ಬರ್ತಾ ಇಲ್ಲ. ಆದಾಗ್ಯೂ ಕೂಡ ಇವತ್ತು ಬ್ಯಾಂಗ್ಳೂರಿನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಶಕ್ತಿ ಏನು ಅಂತಕ್ಕಂಥದ್ರ ಬಗ್ಗೆ ಒಂದು ಎಕ್ಸ್ಪರ್ಟ್ಸ್ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಆ ಒಪಿನಿಯನ್ ನಾನು ತಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಬ್ಯಾಂಗ್ಳೂರ್ ಈಸ್ ದಿ ಜ್ಯುವೆಲ್ ಇನ್ ದಿ ಕ್ರೌನ್ ಆಫ್ ಕರ್ನಾಟಕ.
making up a significant component of GSDP, paying a majority of the taxes, and with the highest per capita income amongst the Indian cities. The ecosystem ranks as one of the top 5 of the world for innovation, technology, development, research and development, and human capital. The city is India's IT capital, biotechnology capital, science capital, avionics capital, space capital, and in the essence of its high-tech and innovation capital of India. It is imperative to develop the city and allocate the necessary resources for Bangalore to consolidate its potential as a global high city. Currently, there are 2 lakh. This is the ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ಬೆಂಗಳೂರು ಅಂತಂದ್ರೆ ಕರ್ನಾಟಕದಲ್ಲಿ ಶಕ್ತಿ ಏನು ಅಂತಕ್ಕಂಥದ್ದನ್ನು $1 trillion ನಾವು ಅಚೀವ್ ಮಾಡೋದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಒಂದು ಕಡೆಗೆ ಗ್ಯಾರಂಟಿಗಳನ್ನು ಜನಾಧಾರಿತವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಆರ್ಥಿಕವಾಗಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಂಪನ್ಮೂಲವನ್ನು ಯಾವ ರೀತಿಯಾಗಿ ರೂಢಿಸೋದಕ್ಕೆ ನಮ್ಮ ಅಂತರ್ಶಕ್ತಿ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಕರೆಂಟ್ಲಿ there are 2 lakh overseas citizens in Bangalore. Attracted by the opportunities the cities provides, the Bangalore is the home to 450 research laboratories. 400 plus of the Fortune and 500 global companies have a presence in the city. It has an estimate of 1 lakh PhDs across many specialization attracted by the research and specialization opportunities. 3 lakhs plus chip designers and testers works in 250 companies, providing a human capital concentration for India semiconductors initiative like no other Indian region in our city. It also houses 30,000 automotive software engineers and 15,000 plus aeronautical engineers. At least 2,500 companies in Bangalore utilize artificial intelligence and machine learning to build the indigenous platforms. Bangalore is also a globally recognized biotechnology hub with a world-class biotech accelerators, additionally a global IT hub. It houses some of the world's largest IT companies. The city has built an exciting concentration of frontiers of technologies and engineers and has played a seminal role in India's development into the world's 3rd largest step-up ecosystem. ಸೊ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಹಿಡನ್ ಅಜೆಂಡಾ ಏನಿದೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಅಂತರ್ಶಕ್ತಿ ಏನು ಅಂತ ಹೇಳಿದ್ರೆ ಸಾವಿರಾರು ಜನ ಮಾನವ ಸಂಪನ್ಮೂಲ ಏನಿದೆ ಅದು ಆಧಾರ ಆಗ್ತದೆ. ಬಹುಶಃ ನಾನು ಒಂದು ಮಾತನ್ನು ಹೇಳಿದ್ರೆ ತಪ್ಪಾಗಲಾರ್ದು ಅಧ್ಯಕ್ಷರೇ, ನಾವು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ರಿಸರ್ಚ್ ಕಂಪ್ನಿಗೆ ಹೋಗಲಿ, ಯಾವುದೇ ಕಂಪ್ನಿಗೆ ಹೋಗಲಿ, ಖಾಸಗಿ ಕಂಪ್ನಿಗೆ ಹೋಗಲಿ ಅಥವಾ ಸರ್ಕಾರದ ವಲಯದಲ್ಲಿರ್ತಕ್ಕಂಥ ಕಂಪ್ನಿಗೆ ಹೋದರೂ ಕೂಡ ರಿಸರ್ಚಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಭಾರತದಿಂದ ಹೋಗಿರ್ತಕ್ಕಂಥ ನಮ್ಮ ಯುವಕರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಹುಡುಗಿಯವ್ರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಂದಾಗಿ ಇವತ್ತು ಇಡೀ ದೇಶಕ್ಕೆ ಒಂದು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಅಧ್ಯಕ್ಷ, ನಾನು ಈ ಸಂದರ್ಭದಲ್ಲಿ ಈ ಫುಡ್ ಪಾರ್ಕ್ಸ್ನ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಹುಣಸೆ ನೆನ್ನೆ ಒಂದು ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಹುಣಸೆ ಅದು ನಮ್ಮ ಪ್ರಾಮುಖ್ಯವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ ಕರ್ನಾಟಕದಲ್ಲಿ. ಇವತ್ತು ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮತ್ತು ನಮ್ಮ ಜಿಲ್ಲೆ ಚಿತ್ರದುರ್ಗ, ಕೋಲಾರ ಈ ಭಾಗದಲ್ಲಿ ಹುಣಸೆಯನ್ನು ಹೆಚ್ಚು ಬೆಳೀತಾ ಇದ್ದಾರೆ. ಹುಣಸೆಯನ್ನು ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಏನು ಅಂತಕ್ಕಂಥದ್ದನ್ನು ಅದು ನಾವು ಇಡೀ ಪ್ರಪಂಚಕ್ಕೆ ಇದು ವಿಶೇಷವಾಗಿ ಸೌತ್ ಆಫ್ರಿಕಾ ಬಿಟ್ಟರೆ ಅದು ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಅದನ್ನು ಪ್ರಚಾರ ಮಾಡಬೇಕಾದಾಗ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿರ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ರೈತರೆಲ್ಲರೂ ಕೂಡ ಸೇರಿ, ವಿಶ್ವವಿದ್ಯಾನಿಲಯದಲ್ಲಿ ಸೇರಿ ಅನೇಕ ಸಭೆಗಳನ್ನು ಮಾಡಿ, ಆ ಸಭೆಗಳಲ್ಲಿ ನಾನು ಭಾಗವಹಿಸಿದೆ. ಆ ಸಭೆಗಳಲ್ಲಿ ತೀರ್ಮಾನ ಆಯಿತು, ಎಲ್ಲ ಒಂದು ಕಡೆಗೆ ಟ್ಯಾಮರಿನ್ ಅಂದರೆ ಹುಣಸೆ ಪಾರ್ಕನ್ನು ಕೂಡ ತೆಗಿಬೇಕು ಅಂತಕ್ಕಂಥ ಒಂದು ತೀರ್ಮಾನ ಕೂಡ ಆಗಿತ್ತು. ಹಾಗಾಗಿ
ಈಗ ನಾ ಅದಕ್ಕೋಸ್ಕರ ನಾವು ಸಿರಾದಲ್ಲಿ 5 ಜಾಗದಲ್ಲಿ ಒಳ್ಳೆ ಜಾಗದಲ್ಲಿ 20 ಎಕರೆ ಜಾಗವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅಲ್ಲಿ ಒಂದು ಹುಣಸೆ ಪಾರ್ಕನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಇಚ್ಛೆ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ಮುಖ್ಯಮಂತ್ರಿಗಳಿಗೆ ಅದನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇವತ್ತು ನಮ್ಮ ಯಾಕೆ ಸಿರಾ ಅಂತ ಹೇಳ್ತೀನಿ ಅಂದರೆ, ಬೆಂಗಳೂರಿಗೆ ಹತ್ತಿರವಾಗಿರ್ತದೆ. ಯಾವ ರಾಜ್ಯದಿಂದಲಾದರೂ ಕೂಡ ಯಾವ ಮೂಲೆಯಿಂದಲಾದರೂ ಕೂಡ ಹುಣಸೆ ಹಣ್ಣನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಅದನ್ನು ಬೆಂಗಳೂರಿಗೆ ರವಾನೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಮಾಡ್ತಕ್ಕಂಥದ್ದು. ಹುಣಸೆ ಹಣ್ಣಿನಿಂದ CFTR ಟೆಕ್ನಾಲಜಿ ಪ್ರಕಾರ ಪೌಡರ್ ಮಾಡ್ತಕ್ಕಂಥದ್ದನ್ನು, ಪೇಸ್ಟ್ ಮಾಡ್ತಕ್ಕಂಥದ್ದನ್ನು ಅದು ಎಕ್ಸ್ಪೋರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ನಾವು ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆಗಳಿಗೆ ಅದು ವ್ಯಾಲ್ಯೂ ಆಡೆಡ್ ಆಗಿ ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಾವು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ರೈತನಿಗೆ ನ್ಯಾಯಯುತವಾದಂಥ ಬೆಲೆಗೆ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಇವತ್ತು ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ನಲ್ಲೇ ಅವಲಂಬಿಸಬೇಕಾಗಿಲ್ಲ. ಇತ್ತೀಚೆಗೆ ಇರ್ತಕ್ಕಂಥ ನಮ್ಮ ಟೆಕ್ನಾಲಜೀಸನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಜಾಸ್ತಿಯನ್ನು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಅವಕಾಶಗಳಿದೆ. ಅಧ್ಯಕ್ಷ, ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಒಂದು ಭಾಳ ಮುಖ್ಯವಾಗಿ ಒಂದು ಈ ಕರ್ನಾಟಕದಲ್ಲಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ವಾತಾವರಣ, ಅದು ಸುಮಾರು 10 ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದ್ದಾವೆ ಕರ್ನಾಟಕದಲ್ಲಿ. ಇಷ್ಟು ಆಗ್ರೋ ಕ್ಲೈಮೆಟಿಕ್ ಝೋನ್ಸು ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಹಣ್ಣುಗಳನ್ನು, ತರಕಾರಿಗಳನ್ನು ಇವತ್ತು ಕರ್ನಾಟಕದಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಇದೆ. ಇವತ್ತು ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಇವತ್ತು ಸಿರಾ ಮತ್ತು ಹಿರಿಯೂರಿನಲ್ಲಿ ಆಪಲ್ನ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ, ಆಪಲ್ನ ಬೆಳೀತಾ ಇದ್ದಾರೆ. ಹಾಗಾಗಿ ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ವಿಶ್ವವಿದ್ಯಾಲಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಬೇಡಿಕೆ ಇದೆ. ಇವತ್ತು ನಮ್ಮಲ್ಲಿ ಒಂದು ಖಾಸಗಿ ಆಗಿರ್ತಕ್ಕಂಥ ಸುಮಾರು 110 ವರ್ಷದ ಕೆಳಗೆ ಒಂದು ಫಾರ್ಮರ್ಸ್ ಟ್ರೈನಿಂಗ್ ಕಾಲೇಜ್ ಅಂತ ಹೇಳಿ ನಮ್ಮ ಚಿಕ್ಕನಹಳ್ಳಿ ವಿಲೇಜಲ್ಲಿ ಇದೆ. ಆ ಚಿಕ್ಕನಹಳ್ಳಿನಲ್ಲಿ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ಚಿತ್ರದುರ್ಗ ಮತ್ತು ತುಮಕೂರಲ್ಲಿ ಇರ್ತಕ್ಕಂಥ ಆ ಮಧ್ಯ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ವಾತಾವರಣದ ಹಿನ್ನೆಲೆಯಲ್ಲಿ ಏನೆಲ್ಲ ಇವತ್ತು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಬೇಕಾದಾಗ ಸೀಡ್ಸ್ ಕಂಪನಿ ನಮ್ಮ ರಾಣೆಬೆನ್ನೂರಿನಲ್ಲಿ ಸೀಡ್ಸ್ ಕಂಪನಿಗಳು, ಬೀಜ ತಯಾರಿಕಾ ಕಂಪನಿಗಳು ಕೂಡ ಹೌದೌದು ದೇಶದಲ್ಲಿ ಇಲ್ಲಿದ್ದು ಎಲ್ಲ ಕಡೆ ಸೀಡ್ಸ್ ಕಂಪನಿಗಳನ್ನ ನಮ್ಮಲ್ಲಿ ಮಾಡಿದ್ದಾರೆ. ಹೌದೌದು. ಹಾವೇರಿನಲ್ಲಿ ನಿಮ್ಮ ಜಿಲ್ಲೆನಲ್ಲಿ ಕೂಡ ಸೀಡ್ಸ್ ಕಂಪನಿಗಳು ಕೂಡ ಇವತ್ತಿದೆ. ಅದನ್ನ ನಾವು ಎಲ್ಲ ಒಂದು ಕಡೆಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲ್ಲ ಬಯೋಟೆಕ್ನಾಲಜಿ ಜೊತೆಗೆ ಸೀಡ್ಸ್ ಟೆಕ್ನಾಲಜಿನಲ್ಲೂ ಕೂಡ ವಿ ಆರ್ ನಂಬರ್ 1 ಇನ್ ದ ಕಂಟ್ರಿ ಆಲ್ಸೋ. ಇವತ್ತು ನಮಗೆ ಹೇಳಬೇಕು ಅಂತಂದ್ರೆ ಅಧ್ಯಕ್ಷೆ, ನಾವು ಹೇಳೋದಕ್ಕೆ ಹೆಚ್ಚು ಸಮಯ ಇಲ್ಲ. BT ಕಾಟನ್ ಅಂತಕ್ಕಂಥದ್ದನ್ನ ನಾನು ಕೃಷಿ ಮಂತ್ರಿ ಆದಂಥ ಸಂದರ್ಭದಲ್ಲಿ BT ಕಾಟನ್ನ ಜಾರಿಗೆ ತರಬೇಕು, ಅದು ಬಳಕೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಾಜಪೇಯಿ ಅವರನ್ನ ಭೇಟಿ ಮಾಡಿ, ವಾಜಪೇಯಿ ಅವರು ಇವತ್ತು ಆ ಟೆಕ್ನಾಲಜಿಗೆ ಒಪ್ಪಿಗೆಯನ್ನು ಕೊಟ್ಟು ಧಾರವಾಡದಲ್ಲಿ ನಾವು ಸುಮಾರು ಆಗ 5 ಕೋಟಿ ರೂಪಾಯಿನ ಕೊಟ್ಟು BT ಕಾಟನ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ ಹಿನ್ನೆಲೆಯಲ್ಲಿ ಒಂದು ಬದಲಾವಣೆ ಅಂದರೆ, ನನ್ನ ತಾಲೂಕಿನಲ್ಲಿ ಸುಮಾರು 32,000 ಎಕರೆನಲ್ಲಿ BT ಕಾಟನ್ ಇದೆ. ಇವತ್ತು ಸುಮಾರು ಒಂದು 10 ರಿಂದ 15 ಜಿನ್ನಿಂಗ್ ಫ್ಯಾಕ್ಟ್ರಿಗಳು ಕೂಡ ಬಂದಿದೆ. ಅಂದರೆ ಎಲ್ಲ ಒಂದು ಕಡೆಗೆ ಹತ್ತಿ ಬೆಳೆಯನ್ನು ಬೆಳಿಬೇಕಾದಂಥ ಸಂದರ್ಭದಲ್ಲಿ ಬಾಲ್ ವರ್ಮ್ನಿಂದಾಗಿ ರೈತ ಹಾಳಾಗ್ತಾ ಇದ್ದ, ನಷ್ಟ ಆಗ್ತಾ ಇತ್ತು, ವಿಷ ಕುಡಿತಾ ಇದ್ರು. ಆದರೆ ಇವತ್ತು ಆ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡಿದ್ರಿಂದ ಇವತ್ತು ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವು ಕಾಟನನ್ನು ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಮಟ್ಟಕ್ಕೆ ಇವತ್ತು ನಾವು ಮುಂದೆ ಬಂದಿರತಕ್ಕಂಥದ್ದು. ಹಾಗಾಗಿ ಕೃಷಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ನಾವು ಈ ರೀತಿಯಾಗಿರ್ತಕ್ಕಂಥದ್ದು, ನಾನು ಹೇಳಿದ ರೀತಿಯಲ್ಲಿ ಫುಡ್ ಪಾರ್ಕ್ಸ್ ಇರ್ಬೋದು, ಹುಣಸೆ ಹಣ್ಣಿನ ಪಾರ್ಕ್ ಇರ್ಬೋದು, ವಿಶ್ವವಿದ್ಯಾನಿಲಯಗಳು ಕೂಡ ಇರ್ಬೋದು, ಆ ರೀತಿಯಾಗಿರ್ತಕ್ಕಂಥದ್ದನ್ನು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡೋದ್ರ ಬಗ್ಗೆ ಇವತ್ತು ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ಇವತ್ತು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ, ನಮ್ಮಲ್ಲಿ ಬೆಂಗಳೂರಿನ ಬಗ್ಗೆ ನಾವು ಈಗಾಗಲೇ ನಾನು ಹೇಳಿದೆ,
ಯಾವ ರೀತಿಯಾಗಿರ್ತಕ್ಕಂಥ ಅಂತರ್ಶಕ್ತಿ ಇದೆ ನಮ್ಮಲ್ಲಿ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಾಗೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಪ್ರಜಾವಾಣಿ ಪೇಪರಲ್ಲಿ ಬೆಂಗಳೂರು ಸ್ಥಿತಿ ಭಾರಿ ಅಪಾಯಕಾರಿ. ರಾಜಧಾನಿ ಬೆಂಗಳೂರಿನಲ್ಲಿ ಅಂತರ್ಜಲದ ಪ್ರಮಾಣವು ಭಾರಿ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಕೇಂದ್ರ ಅಂತರ್ಜಲ ಮಂಡಳಿಯು ವರದಿ ಪ್ರಕಾರ ಬೆಂಗಳೂರು ನಗರ ಸೇರಿದಂತೆ 5 ಜಿಲ್ಲೆಗಳಲ್ಲಿ ಅಂತರ್ಜಲದ ಬಳಕೆ ಪ್ರಮಾಣವು 100% ಹೆಚ್ಚಾಗಿದೆ. ಈ ಜಿಲ್ಲೆಗಳಲ್ಲಿ ಭವಿಷ್ಯದ ಬಳಕೆಗೆ ಅಂತರ್ಜಲವೇ ಸಿಗುವುದಿಲ್ಲ. ಇವುಗಳ ಜೊತೆಗೆ 45 ತಾಲೂಕುಗಳನ್ನು ಅಂತರ್ಜಲವನ್ನು ಮಿತಿಮೀರಿ ಬೆಳೆಸಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ. ಈ ವರದಿನೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ಇರತಕ್ಕಂಥದ್ದು. ಅದನ್ನ ಇವತ್ತು ಅಂತರ್ಜಲ ಬಳಕೆ ಪ್ರಮಾಣ ಯಾವ ಮಟ್ಟಕ್ಕೆ ಆಗ್ತಾ ಇದೆ, ಯಾವ ರೀತಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಅಧ್ಯಕ್ಷೆ. ಇವತ್ತು ನಮ್ಮಲ್ಲಿ ಒಂದು ವರದಿ ಇದೆ ಅಧ್ಯಕ್ಷೆ. ಆ ವರದಿನಲ್ಲಿ ನಾನು ಕೂಡ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಒಂದು ತ್ಯಾಗರಾಜನ್ ವರದಿಗೆ 2030 2050ಕ್ಕೆ ಬೆಂಗಳೂರಿನ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಒಂದು ವರದಿಯನ್ನು ಕೇಳಿದಾಗ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು 2050ಕ್ಕೆ 3 ಕೋಟಿ ಜನಸಂಖ್ಯೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 3 ಕೋಟಿ ಜನಸಂಖ್ಯೆ ಆಗಬೇಕಾದಾಗ ಬೆಂಗಳೂರಿಗೆ ಯಾವ ರೀತಿಯಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ನಾವು ಎಲ್ಲಿ ನೋಡಿದ್ರು ಕೂಡ ಇವತ್ತು ಯಾರ ಮನೆ ಮುಂದೆ ಕೂಡ ಟ್ಯಾಂಕರ್ಸ್ ನಿಂತಿರ್ತಕ್ಕಂಥದ್ದು, ಖಾಸಗಿಯಾಗಿ ನೀರು ತರುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಿನ ನೀರಿನ ಕೊರತೆಯೂ ಕೂಡ ಇದೆ. ಹೆಚ್ಚು ನೀರನ್ನು ನಾವು ಅವಲಂಬಿಸಬೇಕಾಗ್ತದೆ. ನಾವು ಇಲ್ಲಿವರೆಗೂ ಕೂಡ ಕಾವೇರಿಯಿಂದ ಸುಮಾರು 30 TMC ಅಷ್ಟು ನೀರನ್ನು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇತ್ತೀಚೆಗೆ ಸುಮಾರು 110 ಹಳ್ಳಿಗಳಿಗೆ ಬೆಂಗಳೂರು ವ್ಯಾಪ್ತಿಗೆ ಸೇರೋದ್ರ ಜೊತೆಗೆ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ಗೆ ನಾವು ಹೊರಟಂಥ ಸಂದರ್ಭದಲ್ಲಿ ಹೆಚ್ಚು ನೀರು ಕೊಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಮಗಿರ್ತಕ್ಕಂಥ ಒಂದೇ ಅವಕಾಶ ಅಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿರ್ತಕ್ಕಂಥದ್ದು ಮೇಕೆದಾಟನ್ನು ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಅನುಷ್ಠಾನ ಮಾಡಿಸೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಕ್ರಿಯಾಶೀಲವಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ಮೇಕೆದಾಟು ಅಂತ ಹೇಳಿದಾಗ ಕಾವೇರಿ ನೀರು ಅಂತ ಹೇಳಿದಾಗ 2 ಪ್ರಶ್ನೆ ಬರ್ತದೆ. ಒಂದು ಕಡೆ ಕರ್ನಾಟಕ, ಇನ್ನೊಂದು ಕಡೆಗೆ ಇವತ್ತು ತಮಿಳುನಾಡಿಗೆ ನಾವು ಬಿಡಬೇಕಾಗಿರ್ತಕ್ಕಂಥದ್ದು ಇವತ್ತು 177.25 TMC ಮಾತ್ರ ಒಂದು ವರ್ಷಕ್ಕೆ. ನಾವು ಇಲ್ಲಿವರೆಗಾಗಿ ಬಿಡ್ತಾ ಇರ್ತಕ್ಕಂಥದ್ದು ಎಷ್ಟು ಅಂತಕ್ಕಂಥದ್ದನ್ನು ನಾನು ಲೆಕ್ಕ ಹಾಕೋದಾದರೆ ಇವತ್ತು ಸುಮಾರು ಕಳೆದ 88 ವರ್ಷದಲ್ಲಿ 3614 TMC ನೀರನ್ನು ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡುವಂಥ ಕೆಲಸವನ್ನು ಮಾಡಿದ್ವಿ. ಓವರ್ ಆ್ಯಂಡ್ ಅಬೌವ್ ತಮಿಳುನಾಡಿಗೆ ಬಿಡೋದನ್ನು ಬಿಟ್ಟು ಇವತ್ತು 3600 TMC ಒಟ್ಟು ನೀರು ಹೋಗಿದೆ. ಇಟ್ಸ್ ಎ ನ್ಯಾಷನಲ್ ವೇಸ್ಟ್. ಇದನ್ನು ನಾವು ಯಾವ ಮರುಬಳಕೆ ಮಾಡಿ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ಬೋದು ಮತ್ತು ಬೆಂಗಳೂರಿಗೆ ನೀರನ್ನು ತರಬೇಕಾದಾಗ ಇದೊಂದು ಮಾರ್ಗ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ ಕಾರಣಕ್ಕೆ ಬೆಂಗಳೂರಿನಿಂದ ಮೇಕೆದಾಟುವರೆಗೂ ಕೂಡ ಪಾದಯಾತ್ರೆ ನಡೀತು. ಪಾದಯಾತ್ರೆಯಲ್ಲಿ ಸಹಸ್ರಾರು ಜನ ಇವತ್ತು ಬೆಂಗಳೂರಿಗರೆಲ್ಲರೂ ಕೂಡ ಪಾಲ್ಗೊಂಡರು. ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿರ್ತಕ್ಕಂಥ ಓನರ್ಸ್ಗಳು ಕೂಡ ಪಾದಯಾತ್ರೆಯಲ್ಲಿ ಬಂದರು. ನಾನು ಕೂಡ 65 ಕಿಲೋಮೀಟರ್ ಕೂಡ ಪಾದಯಾತ್ರೆ ಮಾಡಿದ್ದೆ ಅಧ್ಯಕ್ಷರೇ. ಹಾಗಾಗಿ ಇವತ್ತು ಆ ಮೇಕೆದಾಟಿಗೆ ನಾವು ಒತ್ತನ್ನು ಕೊಡಬೇಕಾಗ್ತದೆ. ಮೇಕೆದಾಟು ಆಗೋದಕ್ಕೆ ತೊಂದರೆ ಏನಿದೆ ಅಂತ ಹೇಳಿದ್ರೆ ಯಾವುದೇ ಥರವಾದಂಥ ತೊಂದರೆ ಇಲ್ಲ. ಈಗಾಗಲೇ ನಾವು ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾವನೆ ಕೂಡ ಇಟ್ಟಿದ್ದೇವೆ. 67 TMC ನೀರು ಅದರಲ್ಲಿ ನಮಗೆ ಉಳಿಕೆ ಆಗ್ತದೆ. ತಮಿಳುನಾಡಿಗೆ ಕೊಡಬೇಕಾಗಿರ್ತಕ್ಕಂಥ ನೀರನ್ನು ಕೊಡೋದ್ರ ಜೊತೆಗೆ ಅವ್ರಿಗೆ ಎಲ್ಲ ಕಾಲಕ್ಕೂ ಕೂಡ ತಿಂಗಳಿಗೆ ಮಂತ್ಲಿ ರಿಲೀಸಸ್ ಕೊಡಬೇಕು ಅಂತ ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್, ಆ ಪ್ರಕಾರ ಬಿಟ್ಟು ಕೂಡ ಇವತ್ತು 67 TMCನ ನಾವು ಶೇಖರಣೆ ಮಾಡಿ ಅದು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಈ ವಿಚಾರವನ್ನು ಕೂಡ ಇವತ್ತು ಇದನ್ನು ನಾವು ಈಗಾಗಲೇ ಭಾರತ ಸರ್ಕಾರದ ಮುಂದೆ ಇವತ್ತು ಆ ವಿಚಾರನೂ ಕೂಡ ಇದೆ. ಈಗ ಅಲ್ಲಿ ಏನಂದರೆ ಭಾರತ ಸರ್ಕಾರಕ್ಕೆ ಮುಂದೆ ನಾವೆಲ್ಲರೂ ಕೂಡ ಈ ರಾಜ್ಯದ ನಾವು ಸದನದ ಮುಖೇನ ಮತ್ತು ನಮ್ಮ ಎಲ್ಲ ಸಂಸತ್ ಸದಸ್ಯರು ಸುಮಾರು 28 ಜನ ಸಂಸತ್ ಸದಸ್ಯರುಗಳು ಮತ್ತು ರಾಜ್ಯಸಭಾ ಸದಸ್ಯರುಗಳು ಕೂಡ ಪ್ರಧಾನಮಂತ್ರಿಗಳನ್ನು ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದಾಗ
ಇವತ್ತು ಬೆಂಗಳೂರಿನ ಸಮಸ್ಯೆಯನ್ನು ನೀಗಿಸೋದಕ್ಕೆ ಸಾಧ್ಯ ಆಗ್ತದೆ. 2050ಕ್ಕೆ ಇವತ್ತು ನೀವು 3 ಕೋಟಿಗೂ ಹೆಚ್ಚು ಜನಸಂಖ್ಯೆ ಆಗ್ತದೆ ಅಂತಂದಾಗ ಒಂದು ಮಾತು ಹೇಳಬೇಕು ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಇದು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಬೆಂಗಳೂರಿನಲ್ಲಿ 7,000 ಜನ ಕೆಲಸ ಮಾಡ್ತಾ ಇದ್ದಾರೆ, 7 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಆ 7 ಲಕ್ಷ ಜನನ ಬೆಂಗಳೂರಲ್ಲಿ ಇರಬೇಕಾ? ನೀವು ಪಕ್ಕಪಕ್ಕದ ತಾಲೂಕುಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಶಿಫ್ಟ್ ಮಾಡೋಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ರೀತಿಯಾದಂಥ ಪ್ಲಾನಿಂಗ್ಗಳನ್ನು ಮಾಡಿದಾಗ ಮಾತ್ರ ಮುಂದಕ್ಕೆ ಇದು ಟೆಕ್ನಾಲಜಿ ಹಬ್ ಆಗೋದಕ್ಕೆ ಸಾಧ್ಯ, ಬಯೋಟೆಕ್ನಾಲಜಿ ಹಬ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಬರ್ತಕ್ಕಂಥ ಸವಾಲುಗಳನ್ನು ಎದುರಿಸಬೇಕಾದಾಗ ನೀರಿನ ಸಮಸ್ಯೆಯನ್ನು ಪ್ರಮುಖವಾಗಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿ ಅಂತಂದರೆ ಅದು ಸದನ ಮುಖೇನ ನಮ್ಮ ಸಂಸತ್ ಸದಸ್ಯರುಗಳಿಗೆ ನಾವೆಲ್ಲರೂ ಕೂಡ ಭೇಟಿ ಮಾಡಿ ನಾವು ಮನವರಿಕೆ ಮಾಡಿದ್ದೇವೆ. ಇವತ್ತು ಮೇಕೆದಾಟಿನ ಅವಶ್ಯಕತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇವೆ. ಇವತ್ತು ಅದಾದರೆ ಅದು ಭಾಳಷ್ಟು ದೊಡ್ಡ ಸಹಾಯ ಆಗ್ತದೆ. ಅಧ್ಯಕ್ಷ, ಇನ್ನೊಂದು ಜೊತೆಗೆ ನಮಗೆ ಈಗ ನಮ್ಮ ಕರ್ನಾಟಕದಲ್ಲಿ ಇವತ್ತು ರಾಜಸ್ಥಾನದ ನಂತರ ಹೆಚ್ಚು ಒಣ ಪ್ರದೇಶ ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ಇವತ್ತು ಅವರಿಗೆ ನಮಗೆ ಮಳೆಯನ್ನು ಆಧರಿಸಿ ಬೆಳೆಯನ್ನು ಬೆಳೀತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮಲ್ಲಿ ಬೆಳೆಯತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನು ಮೈನರ್ ಮಿಲೆಟ್ಸ್ ಅಂತ ನಾವೇನು ಹೇಳ್ತೀವಿ, ಮೈನರ್ ಮಿಲೆಟ್ಸ್ ಅಂತಕ್ಕಂಥದ್ದು ಇವತ್ತು ವಿಶೇಷವಾಗಿ ಬೆಳೀತಕ್ಕಂಥದ್ದು ಕರ್ನಾಟಕದಲ್ಲಿ ಬೆಳೀತಕ್ಕಂಥದ್ದು. ಹಾಗಾಗಿ ಇವತ್ತು ಅಲ್ಲೂ ಕೂಡ ಒಂದು ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ತುಮಕೂರು ಮತ್ತು ಚಿತ್ರದುರ್ಗ ಭಾಗಕ್ಕೆ ಎಲ್ಲಕ್ಕೂ ಕೂಡ ಕುಡಿಯ ನೀರು ಸಮಸ್ಯೆ ಸೇರಿದಂತೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಅಂತರ್ಜಲವನ್ನು ಹೆಚ್ಚು ಮಾಡ್ತಕ್ಕಂಥ ಅದಕ್ಕೆ ಆ ಯೋಜನೆಯನ್ನು ರೂಪಿಸಿ ಈಗಾಗಲೇ ಅದು ಅನುಷ್ಠಾನ ಆಗ್ತಾ ಇದೆ. ಸುಮಾರು 9,000 ಕೋಟಿ ರೂಪಾಯಿ ಇದುವರೆಗೆ ಖರ್ಚಾಗಿ ಈಗಾಗಲೇ ಕೇಂದ್ರ ಸರ್ಕಾರದ ಮುಂದೆ ಇದೆ. ನಾನೇ ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವರಾಗಿದ್ದಂಥ ಉಮಾಭಾರತಿ ಅವರನ್ನು ಭೇಟಿ ಮಾಡಿ ಇದನ್ನು ಒಂದು ನ್ಯಾಷನಲ್ ಪ್ರಾಜೆಕ್ಟಾಗಿ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ ಹಿನ್ನೆಲೆಯಲ್ಲಿ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ, ತದನಂತರ ಆಗ MB ಪಾಟೀಲ್ ಅವರು ನೀರಾವರಿ ಸಚಿವರಾಗಿದ್ದರು, ನಾವೆಲ್ಲರೂ ಕೂಡ ಜೊತೆಗೂಡಿ ಕೆಲಸ ಮಾಡಿದ ಪ್ರಯುಕ್ತ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಹೋದಾಗ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ಹಣಕಾಸಿನ ಸಚಿವರವರು, ಅವರು ನಮಗೆ 5,300 ಕೋಟಿ ರೂಪಾಯಿನ ಕೊಡ್ತೇವೆ ಅಂತೇಳಿ 23-24 ಆಯವ್ಯಯದಲ್ಲಿ ಅವರ ಭಾಷಣದಲ್ಲಿ ಹೇಳಿದರು. ಆದರೆ ಇದುವರೆಗಾಗಿ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೆ ನಾವು ಮೊನ್ನೆ ದಿವಸ ಮಾತ್ರ ಕೇವಲ 4-5 ದಿವಸದಲ್ಲಿ ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಸೋಮಣ್ಣ ಅವರು ನಾವೆಲ್ಲರೂ ಕೂಡ ಹೋಗಿ ಕೇಂದ್ರ ಸಚಿವರನ್ನು ನೋಡಿ ಅದನ್ನು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದೇವೆ. ಅದನ್ನು ಆ ಹಣ ಬಂದರೆ ಈ 2 ತಾಲೂಕುಗಳು ಕೂಡ ಇವತ್ತು ಸಮೃದ್ಧವಾದಂಥ ತಾಲೂಕು ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಈಗ ಇನ್ನೊಂದು ಭಾಳ ಮುಖ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ ಕೃಷ್ಣಾ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಈ ಅವಾರ್ಡ್ ಆಗಿರ್ತಕ್ಕಂಥದ್ದು 2010ರಲ್ಲಿ. ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ನೀರು ಅಲೋಕೇಶನ್ ಆಗಿರ್ತಕ್ಕಂಥದ್ದು 173 TMC. ಬಹುಶಃ ಇಷ್ಟು ದೊಡ್ಡ ಪ್ರಮಾಣದ ಯಾವುದರಲ್ಲೂ ಕೂಡ ಮೆಟ್ಟೂರಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಪ್ರಮಾಣದ ನೀರು ಅಲೋಕೇಶನ್ ಇದೆ. ಆಂಧ್ರದವರು ತೆಲಂಗಾಣದವರು ಕೋರ್ಟ್ಗೆ ಹೋದ್ರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದು ಸುಪ್ರೀಂ ಕೋರ್ಟ್ನಲ್ಲಿ ಗೆಜೆಟ್ ಆಗದಲ್ಲಿ ಇವತ್ತು ಪೆಂಡಿಂಗ್ ಇದೆ. ಆದರೆ ನಾವು ಕೂಡ ಇವತ್ತು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ದೇವೆ. ಅದು ಪ್ರಶ್ನೆ ಜೊತೆಗೆ ಇವತ್ತು ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರ ಇಂಥ ಅಂತಾರಾಜ್ಯ ವಿವಾದ ಇರತಕ್ಕಂಥದ್ದು, ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ ಇರತಕ್ಕಂಥ ಡಿಸ್ಪ್ಯೂಟ್ಗಳನ್ನ ಮಾಡಬೇಕಾದಾಗ ಅವರ ವ್ಯಾಪ್ತಿಗೆ ಬರ್ತದೆ. ಇವತ್ತು ಅಥಾರಿಟಿಗಳು ಕೂಡ ಅವರ ವ್ಯಾಪ್ತಿಗೆ ಬರ್ತದೆ. ಈಗ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿ ಬೇಗ ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ನಮ್ಮ ಸಂಸತ್ ಸದಸ್ಯರು ಕೂಡ ಇವತ್ತು ಅವ್ರ ಮುಂದೆ ಹೋಗಿ ಪ್ರಧಾನಮಂತ್ರಿಗಳ ಮೇಲೆ ಒತ್ತಾಯವನ್ನು ಮಾಡಿ, ನೀರಾವರಿ ಇಲಾಖೆ ಮೇಲೆ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸ, ಅದನ್ನು ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾದಾಗ ಕೋರ್ಟಿನಲ್ಲಿ ತಡೆ ಇರ್ತಕ್ಕಂಥದ್ದು, ಅದಕ್ಕಿಂತ ಕ್ಲಿಯರ್ ಮಾಡಬೇಕಾದಂಥ ಕೆಲಸವಿದೆ. ಇವತ್ತು ನಾವು ನಮ್ಮ ಸಂಪನ್ಮೂಲದ ನಾವು ಹೇಳ್ತೇವೆ 4,25,000 ಕೋಟಿ ನಾವು ಸಂಪನ್ಮೂಲವನ್ನು GST ಇರ್ಬೋದು, ಟ್ಯಾಕ್ಸಸ್ ಇರ್ಬೋದು, ಲೆವಿ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನಾವು ಕೊಡ್ಬೋದು. ಆದರೆ ನಮಗೆ ಅಲ್ಲಿಂದ ಬರ್ತಕ್ಕಂಥ ಹಣ ಅಂತಂದರೆ ಕೇವಲ 50,000 ಕೋಟಿಗಳು ಮಾತ್ರ. ಆದರೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ನಮ್ಮ ಇವತ್ತು ಬ್ಯಾಂಗ್ಳೂರು, ಅದು ಕರ್ನಾಟಕ ವಿಶೇಷವಾಗಿ ಇದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ.
$1 trillion ನಾವು ತರ್ತೇವೆ ಅಂತಕ್ಕಂಥ ಮಾತನ್ನ ದಿಟ್ಟತನದ ಮಾತನ್ನು ಹೇಳಿರ್ತಕ್ಕಂಥವ್ರು ಇವತ್ತು ಕರ್ನಾಟಕ ಮಾತ್ರ, ಮಹಾರಾಷ್ಟ್ರನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಾವು ಅದನ್ನು ಅಚೀವ್ ಮಾಡಬೇಕಾದಾಗ, ನಮ್ಮ ಆ ಶಕ್ತಿಯನ್ನು ಬರಬೇಕಾದಾಗ ಈ ಎಲ್ಲ ಸಹಕಾರಗಳು ಬೇಕಾಗ್ತದೆ. ಆ ಕಾರಣ ಇವತ್ತು ನಾವು ಸದನದ ಮುಖೇನ ಇವತ್ತು ನಮ್ಮ ಸಂಸತ್ ಸದಸ್ಯರಲ್ಲಿ ಇವತ್ತು ವಿನಂತಿಯನ್ನು ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನೀವುಗಳು ಪ್ರಯತ್ನ ಪಟ್ಟರೆ ಒಂದು ಅರ್ಲಿ ಇಯರಿಂಗಿಗೆ ಅಪ್ಲಿಕೇಶನ್ ಹಾಕಿ ನೀರು ತರಿಸೋದಕ್ಕೆ, ಇವತ್ತು ಗೆಜೆಟ್ ಮಾಡಿಸೋದಕ್ಕೆ ಯಾವುದೂ ತೊಂದರೆ ಇಲ್ಲ. 173 TMC ಆಲ್ಮಟ್ಟಿನಲ್ಲಿ ಗೆಜೆಟ್ ಆದರೆ ನಮಗೆ ಬಹುಶಃ ಅನೇಕ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ನೀರು ಬರೋಂಥ ವಾತಾವರಣ ಸೃಷ್ಟಿ ಆಗ್ತದೆ. ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡೋದ್ರ ಜೊತೆಗೆ, ಅದೇ ರೀತಿಯಾಗಿ ಕಳಸಾ ಮತ್ತು ಬಂಡೂರಿ ನಾಲಾ ಮಾದಾಯಿ ಯೋಜನೆ ಕೂಡ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇದೆ. ಇವತ್ತು ಆ ಕೇಂದ್ರ ಸರ್ಕಾರನೂ ಕೂಡ ಅದು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲಿಯರೆನ್ಸಸ್ನ ಈಗ ನಾಲಾ ಡೈವರ್ಷನ್ಗೆ ಪೆಂಡಿಂಗ್ ಇದೆ. ಅದನ್ನು ಕೂಡ ಕ್ಲಿಯರ್ ಮಾಡಿಸ್ತಕ್ಕಂಥದ್ರ ಬಗ್ಗೆ ಕೂಡ ಪ್ರಧಾನಮಂತ್ರಿಗಳ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ಅಧ್ಯಕ್ಷರೇ ಬೇರೆ ಬೇರೆ ಇಲಾಖೆಗಳು ವಿಚಾರಗಳು ಸಾಕಷ್ಟಿದ್ದಾವೆ. ನಾವು ಅದ್ರ ಬಗ್ಗೆ ಹೆಚ್ಚು ನಾನು ಬೆಳಕು ಚೆರಕ್ಕೆ ಹೋಗೋದಿಲ್ಲ. ಭಾಳ ಪ್ರಾಮುಖ್ಯವಾಗಿ ಕರ್ನಾಟಕದ ಶಕ್ತಿಯನ್ನು ವೃದ್ಧಿ ಮಾಡಬೇಕಾದಾಗ, ಅದಕ್ಕೆ ಶಕ್ತಿಯನ್ನು ತರಬೇಕಾದಾಗ, ನಮ್ಮಲ್ಲಿರ್ತಕ್ಕಂಥ ಅಂತರ್ಶಕ್ತಿಗೆ ಶಕ್ತಿಯನ್ನು ಒತ್ತು ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವು ಕೃಷಿ ಮತ್ತು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಒಂದು ನಿರ್ಣಯಿಸಬೇಕಾಗ್ತದೆ. ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡಿ ಆ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಎಲ್ಲೇ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡಿ ಕ್ಲಿಯರೆನ್ಸಸ್ ಜೊತೆಗೆ ಹೆಚ್ಚು ಹಣವನ್ನು ಪಡೀತಕ್ಕಂಥ ಯೋಜನೆಗಳನ್ನು ತರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಚುನಾವಣೆ ಆಗೋವರೆಗೂ ಕೂಡ ಯಾವ ಜನ ಕಾಂಗ್ರೆಸ್ಗೆ 140 ಜನಕ್ಕೆ ಸೀಟ್ ಕೊಟ್ಟರು, ಅದೇ ರೀತಿಯಾಗಿ BJPಗೂ ಕೂಡ 21 ಜನ ಗೆಲ್ಲಿಸಿದ್ದಾರೆ. ಹಾಗಾಗಿ ಜನರ ಸೇವೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಜನರ ಸೇವೆಯನ್ನು ಮಾಡಬೇಕಾದಾಗ ನಾವೆಲ್ಲ ರೀತಿಯಲ್ಲೂ ಕೂಡ ನಾವು ಎಲ್ಲ ಅವಕಾಶಗಳನ್ನು ಕೂಡ ಬಳಸ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ, ಇವತ್ತು ರಾಜ್ಯಪಾಲರು ದಯಪಾಲಿಸಿದಂಥ ಭಾಷಣಕ್ಕೆ ವಂದನೆಯನ್ನು ಸೂಚಿಸಿ ಈ ರಾಜ್ಯಪಾಲರ ಅದೇ ಹೇಳಿದೆ. ಆಮೇಲೆ ಚರ್ಚೆ ಮಾಡಬೇಕಾದ್ರೆ 5,300 ಕೋಟಿ 5,300 ಕೋಟಿಗೆ ಒಂದೊಂದು ಸರಿ ಹೋದಾಗ ಒಂದೊಂದು ಥರ ಉತ್ತರ ಸಿಗ್ತಾ ಇದೆ. ಅದು ಎಲ್ಲೋ ಒಂದು ಕಡೆಗೆ ಒಂದು ಸರಿ ಬಜೆಟಲ್ಲಿ ಬಂದಂಥ ಬಂದಾಗ 5,300 ಕೋಟಿ ಅಂತ ಹೇಳಿದಾಗ ಅದಕ್ಕೆ ನಾವು ಆ ಯೋಜನೆ ನಿಂತೇ ಹೋಗಿದೆ. ನಾವು ಕೇಂದ್ರ ಸರ್ಕಾರದ ಹಣದ ನಿರೀಕ್ಷೆಯಲ್ಲಿ ಆ ಯೋಜನೆಯನ್ನು ಎಲ್ಲ ಕಾರ್ಯಕ್ರಮಗಳು ಕೂಡ ಸ್ಥಗಿತ ಆಗಿದೆ. ಹಾಗಾಗಿ ಬೇಗ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಮುಖ್ಯವಾಗಿ ಕುಡಿಯೋ ನೀರಿನ ಸಮಸ್ಯೆ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಿದಾಗ ನಿಜವಾಗಲೂ ಕೂಡ ನಾವು $1 trillion ಧೈರ್ಯವಾಗಿ ನಾವು ಅಚೀವ್ ಮಾಡ್ತೀವಿ ಅಂತೇಳಿ ಹೇಳೋದಕ್ಕೆ ಸಾಧ್ಯ. ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಹೇಳಿದ್ದಾರೆ. ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಬಂದಿದೆ. ರಾಜ್ಯಪಾಲರ ಭಾಷಣದ ಜೊತೆಗೆ ಪೂರಕವಾಗಿ ನಾಳೆ ಮಂಡಿಸ್ತಾ ಇರ್ತಕ್ಕಂಥ ಆಯವ್ಯಯದಲ್ಲಿ ಆ ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಇವತ್ತು ಆಯವ್ಯಯ ಬರ್ತದೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ರಾಜ್ಯಪಾಲರ ಭಾಷಣದ ಹಿನ್ನೆಲೆಯಲ್ಲಿ ಅವರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಬಜೆಟ್ ಕೂಡ ಮಂಡನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ನನಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ರಾಜ್ಯಪಾಲರು ಮಾಡಿದಂಥ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷೆ, ಮತ್ತು ಅವಕಾಶಕ್ಕೆ ವಂದನೆ. ಥ್ಯಾಂಕ್ ಯು. ಕೃಷ್ಣಪ್ಪರ, ನಿಮ್ಮ ಚೀಟಿ ಬಂದಿದೆ. ನಯನಾ ಮೋಟಮ್ಮನವರು ಅನುಮೋದಿಸ್ಬಿಡ್ಲಿ, ಆಮೇಲೆ ಚರ್ಚೆ ಮಾಡಬೇಕಾದ್ರೆ ನಿಮಗೆಲ್ಲರಿಗೆ ಅವಕಾಶ ಕೊಡ್ತೇವೆ. ಹೇಳಮ್ಮ, ನೀನು ಹೇಳು. ಮಾತಾಡಮ್ಮ, ಅನುಮೋದಿಸ್ಬೇಕು.